ಎಲ್ರಿಗೂ ನಮಸ್ಕಾರ, ಮತ್ತೆ ಸ್ವಾಗತ. ಸೊ ಭಾಳ ದಿವಸ ಆಯಿತು ಬ್ಲಾಗ್ ಅಪ್ಲೋಡ್ ಮಾಡಿ. ಆ್ಯಕ್ಚುಲಿ ಇವತ್ತು ಮಾಡಬೇಕನ್ನೋ ಪ್ಲ್ಯಾನ್ ಇರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಸಡನ್ನಾಗಿ ಬ್ಲಾಗ್ ಮಾಡೋಂಗಾಯಿತು. ಸೊ ಆ್ಯಕ್ಚುಲಿ ಶಿವನ ದೇವಸ್ಥಾನ ಯಾವುದು ಅಂತ ಗೊತ್ತಾ? ಅಲ್ಲಿ ಕಾಣಿಸ್ತಾರೆ ನೋಡಿ ಒಬ್ಬರು ಅಗೋರಿಗಳು ಕುಂಭಮೇಳದಲ್ಲಿ. ಅವರು ಈ ಶಿವನ ಬಗ್ಗೆ ಹೇಳಿದ್ಮೇಲೆ ಇದು ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಬರೋಂಗಾದ್ರು. ಆ್ಯಕ್ಚುಲಿ ಇವತ್ತು ನಾವು ಬೇರೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅಲ್ಲಿ ವಿಷ್ಣುನೂ ನೋಡಬೇಕಿತ್ತು. ಆ್ಯಕ್ಚುಲಿ ಒಂದು ಶಾರ್ಟ್ ಫಿಲಮ್ ಶೂಟಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಹಂಗೆ ಇಲ್ಲಿಗೆ ಬರೋಂಗಾಯಿತು. ಸೊ ಇಲ್ಲಿ ಮುಂದ್ಗಡೆ ಕಾಣಿಸ್ತಿದೆಯಲ್ಲ, ಇದೇ ದೇವಸ್ಥಾನ. ಬನ್ನಿ ಈಗ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಿದ್ದಂಗೆ ಮೊದಲು ನಮಗೆ ನಂದಿ ಕಾಣಿಸುತ್ತೆ. ಸೊ ನಂದಿ ಮೇಲ್ಗಡೆ ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಒಂದಷ್ಟು ಆರ್ಕಿಟೆಕ್ಚರ್ಸ್ಗಳು ಡಿಸೈನ್ಸ್ ಕಾಣ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇದು ಮಂಡಲ. ಇದೇ ಥರ ಪಕ್ಕದಲ್ಲೂ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ಒಳಗಡೆ ಹೋದರೆ ಫಸ್ಟು ನಮಗೆ ಶಿವ ಕಾಣಿಸುತ್ತೆ. ಶಿವನ ಮೇಲ್ಗಡೆ ನೋಡಿ ಬ್ರಹ್ಮಸೂತ್ರ ಇದೆ, ಅದು ಈ ಶಿವನ ವಿಶೇಷ. ಹಾಗೆ ಈ ಶಿವನ ಹಿಂದೆ ಗಣೇಶ ಇದೆ. ಸೊ ಅಲ್ಲಿ ಒಳಗಡೆ ಒಂದು ಶಿವ ಇದೆ. ಈಗ ತಾನೇ ಪಕ್ಕದಲ್ಲಿ ಒಂದು ಶಿವಂಗೆ ಪೂಜೆ ಮಾಡ್ಕೊಂಬಂದ್ವಲ್ಲ, ಸೊ ಅದೇ ಥರ ಸೇಮ್ ಇಲ್ಲೂ ಅಷ್ಟೇ ಶಿವಂಗೆ 18 ಹೆಣ್ಗಳಿದಾವೆ. ಅದು ಈ ಶಿವನ ವಿಶೇಷ. ಆ ಶಿವನ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕನೇ ಇದಿರೋದು. ಹಾಗೆ ಶಿವನ ಆಪೋಸಿಟ್ ನೋಡೋದಾದ್ರೆ ಇಲ್ಲಿ ನಂದಿ ನೋಡಿ ಯಾವ ಲೆವೆಲಿಗೆ ಇದೆ ಅಂತ. ಸೊ ಹಾಗೆ ಈ ಬಾಗಿಲು ಬಗ್ಗೆ ತಿಳ್ಕೊಬೇಕಂದ್ರೆ, ಇದು ಸೂರ್ಯೋದಯ ಆಗುತ್ತಲ್ಲ, ಸೊ ಸೂರ್ಯೋದಯ ಆದಾಗ ಡೈರೆಕ್ಟಾಗಿ ಕಿರಣಗಳು ಶಿವಂಗೆ ಬೀಳುತ್ತೆ. ಸೊ ಅದು ಈ ಜಾಗದ ವಿಶೇಷ. ಹಾಗೆ ಇಲ್ಲಿ ಮೇಲ್ಗಡೆ ನೋಡೋದಾದ್ರೆ ನನ್ನ ಪ್ರಕಾರ ಇದು ಶ್ರೀಚಕ್ರ ಇರ್ಬೋದು ಅನ್ಸುತ್ತೆ. ಹಾಗೆ ಅದು ಅಷ್ಟದಳ. ಸೊ ಒಂದು ಡಿಸೈನ್ ನೋಡಿದ್ರೆ ನಂಗೆ ಅನ್ಸುತ್ತೆ ಅಷ್ಟೇ, ಬಟ್ ಎಕ್ಸಾಕ್ಟಾಗಿ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ. ಹಾಗೆ ನೋಡಿ 4 ಪಿಲ್ಲರ್ಸು. ಸೊ ಕರೆಕ್ಟಾಗಿ 4 ಎಡ್ಜಸ್ಸು. ಅದನ್ನು ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಹೋಮ ಶ್ಲೋಕ ಇದನ್ನೆಲ್ಲ ಕರೆಕ್ಟಾಗಿ ವೇದಗಳ ಅಧ್ಯಯನ ಮಾಡ್ತಾರಲ್ಲ, ಅವರಿಗೆ ಇದ್ರ ಬಗ್ಗೆ ಜ್ಞಾನ ಇರುತ್ತೆ. ನನಗೆ ಅನ್ಸೋ ಮಟ್ಟಿಗೆ ಇದು ಶ್ರೀಚಕ್ರ ಅನ್ಸುತ್ತೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ವಿಷ್ಣು. ಸೊ ನಮ್ದೊಂದು ಶೂಟ್ ಅಲ್ಲಿ ಈಗ ನೆಕ್ಸ್ಟ್ ವಿಷ್ಣು ಮತ್ತೆ ಶಿವ ಇಬ್ರು ಇರ್ತಾರೆ, ಬಟ್ ಇಲ್ಲಿ ಒಂದೇ ಕಡೆ ಇದ್ದಾರೆ, ನೋಡೋಣ ಟೈಮಲ್ಲಿ. ಸೊ ಇನ್ನೊಂದು ಇಲ್ಲಿ ನೋಡಿ ಜಯ ವಿಜಯ, ಇಲ್ಲಿ ವಿಷ್ಣು. ಸೊ ದೇವಸ್ಥಾನದಿಂದ ಹೊರಗಡೆ ಬಂದರೆ ಇಲ್ಲಿ ನೋಡಿ ಹೋಮದ ಕುಂಡ ಇದೆ. ಅದ್ರ ಆಪೋಸಿಟ್ ಇಲ್ಲೂ ಒಂದು ಶಾಸನ ಹಾಕಿದ್ದಾರೆ. ಸೊ ಇಲ್ಲಿರೋರು ಹೊಯ್ಸಳ ಸಾಮ್ರಾಜ್ಯದ ಶಾಸನ ಅಂತಂದ್ರು. ಯಾರು ಅಂತ ಇಲ್ಲಿ ನೋಡಿ ಸೂರ್ಯ ಮತ್ತೆ ಇಲ್ಲಿ ಚಂದ್ರ. ನನಗಿಲ್ಲ ಒಬ್ರು ಹೇಳಿದ್ದು ಸೂರ್ಯ ಚಂದ್ರ ಏನಕ್ಕೆ ಹಾಕಿರ್ತಾರೆ ಎಲ್ಲ ಶಾಸನಗಳ ಮೇಲೆ ಅಂತ ಅಂದರೆ, ಸೂರ್ಯ ಮತ್ತು ಚಂದ್ರ ಯಾವಾಗಲೂ ಅಜರಾಮರ. ಸೊ ಅಲ್ಲಿವರೆಗೂ ಈ ಶಾಸನ ಅಜರಾಮರವಾಗಿ ಇರಲಿ ಅಂತ ಹಾಕ್ತಾರೆ ಅಂತ ಒಬ್ರು ಹೇಳಿದ್ರು. ಇಲ್ಲಿ ನೋಡಿ ಹಾಗೆ ಹೋಮ ಮಾಡಿರೋದು ರೀಸೆಂಟಾಗೆ ಮಾಡಿದ್ದು ಅನ್ಸುತ್ತೆ ಶಿವರಾತ್ರಿ ಟೈಮಲ್ಲಿ, ಅದಕ್ಕೋಸ್ಕರ ಹಂಗೆ ಕಾಣಿಸ್ತಿದೆ. ಬನ್ನಿ ಹಂಗೆ. ಈಗ ಹಂಗೆ ಇಲ್ಲಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದ ಪಕ್ಕ ಇಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ. ಬನ್ನಿ ಇಲ್ಲೂ ಒಳಗೋಣ. ಸೊ ಇಲ್ಲಿ ನೋಡಿ ಸೇಮ್ ಅದೇ ಥರ ನಿಮಗೆ ಚಕ್ರ ಕಾಣಿಸಕ್ಕೆ ಸಿಗುತ್ತೆ. ಇಲ್ಲಿ ಶಾಸನ ಇದ್ರ ಮೇಲೆ ಕೆತ್ತಿಲ್ಲ. ಸೊ ಹಾಗೆ ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಡೋರ್ ಸಿಸ್ಟಮ್ ಆಗ ಹೆಂಗ್ ಮಾಡ್ತಿದ್ರು ಅಂತ. ಬನ್ನಿ ಇಲ್ಲಿ ಒಳಗಡೆ ತೋರಿಸ್ತೀನಿ. ಮೇಲ್ಗಡೆ ಕಟ್ಟಾಗಿದೆ. ಇಲ್ಲಿ ಒಳಗಡೆ ಬಂದ್ರೆ ಇಲ್ಲೂ ಒಂದು ಶಿವನ ವಿಗ್ರಹ ಇದೆ. ಮೇಲ್ಗಡೆ ಲಿಂಗ ಒಂದಿಲ್ಲ. ಸೊ ಇಲ್ಲಿ ಆಲ್ಮೋಸ್ಟ್ ನನ್ನ ಕೈಯಷ್ಟು ಒಳಗಡೆ ಇದಾಗಿದೆ. ಮತ್ತೆ ಸೊ ಹೆಗ್ಗೇರಿಯಲ್ಲಿ ಹೊಸದುರ್ಗದ ಹತ್ರ, ಚಿತ್ರದುರ್ಗ ಡಿಸ್ಟಿಕ್ಕು. ಇಷ್ಟ ಇದ್ರೆ ಅಥವಾ ಈ ಕಡೆ ಸೈಡು ಯಾರಾದರೂ ಬಂದೋಗಿ ಒಂದ್ಸಲ. ನೀವೇನು ನೋಡಿದ್ರು ಮೊದಲನೇ ದೇವಸ್ಥಾನ ಶಿವಂದು. ಸೊ ಅದೇ ಜಾಗದಲ್ಲೇ ನಾಗಸಾಧುಗಳು ಶಿವನನ್ನ ಕಂಡಿದ್ದು ಅಂತ ಹೇಳಿದ್ರು. ನಾವು ಈ ಕಡೆ ಏನೋ ಕೆಲಸಕ್ಕೆ ಅಂತ ಬಂದಿದ್ವಿ, ಬೆಳಗ್ಗೆ ಹೋಗ್ಬೇಕಾಗಿದ್ದು ಒಂದು ಜಾಗಕ್ಕೆ, ಬಟ್ ಕೊನೆಗೆ ಇಲ್ಲಿಗೆ ಬಂದ್ವಿ. ಬಟ್ ಅಲ್ಲೂ ನಾವು ಹುಡ್ಕೊಂಡೋಗಿದ್ದು ವಿಷ್ಣು ವಿಗ್ರಹ ಮತ್ತು ಶಿವಂದು ಆ್ಯಕ್ಚುಲಿ ಒಂದು ಶಾರ್ಟ್ ಫಿಲಮ್ ಶೂಟಿಗೆ ಅಂತ ಹೋಗ್ತಿದ್ವಿ. ಬಟ್ ಶಿವ ಸಿಕ್ಕಿದ್ರು ನಮಗೆ ಆಲ್ರೆಡಿ ನಂದು ಹಳೆ ಬ್ಲಾಗಲ್ಲೇ ಅದು ಇದೆ. ಸೊ ಒಂದ್ಸಲ ನೋಡಿ, ಸಿನಿಮಾ ಆ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಬರುತ್ತೆ. ಬಟ್ ಇಲ್ಲಿಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಬಂದ್ವಿ. ಬಟ್ ನನಗೆ ಇಷ್ಟ ಆಯಿತು ಬಂದಿದ್ದು, ಸ್ವಲ್ಪ ತಿಳ್ಕೊಂಡಂಗೂ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಲೈಕ್ ಅನ್ಸ್ಕ್ರಿಪ್ಟೆಡ್ ಆಗಿ ವ್ಲಾಗ್ ಮಾಡಿರೋದು. ಸೊ ಇದು ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ಇಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ನ ಕೇಳಿ ಶೂಟ್ ಮಾಡಿರೋ ಅಂಥ ವೀಡಿಯೋ ಆಗಿರೋದ್ರಿಂದ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸಿಗೋಣ ಮತ್ತೆ.